ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ ಜಾಸ್ತಿ ಏನು ವಿಶೇಷ ಇಲ್ಲ. ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ 2 ದಿನಗಳ ಹಿಂದೆಯೇ ವರಲಕ್ಷ್ಮಿ ಪೂಜೆ ಹಮ್ಮಿಕೊಂಡಿದ್ರು. ನಮ್ಮ ಮನೆಯಲ್ಲೂ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ವಿ. ಅದನ್ನು ಯಾವ ಥರ ಮಾಡಿದ್ವಿ, ಯಾವ ಥರ ರೆಡಿ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆವಾಗಲೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೇ ರೆಡಿ ಮಾಡೋದು, ಕ್ಯಾಮ್ರಾನು ನಾನೇ ಹ್ಯಾಂಡಲ್ ಮಾಡೋದು, ಹೀಗಾಗಿ ನಾನು ಒಬ್ಬಳೇ ಇರೋದ್ರಿಂದ ತುಂಬ ನಂಗೆ ಕಷ್ಟ ಆಯಿತು. ಹಂಗಾಗಿ ನಾನು ಸುಮ್ಮನೆ ಹಂಗೆ ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಯಾವ ಥರ ಇತ್ತು, ನಿಮಗೆ ಯಾವ ಥರ ಅನ್ನಿಸ್ತು, ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳಕತ್ತೀನಿ. ಹಾಗೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ವಿಡಿಯೋಗಳನ್ನು ಹಾಕ್ತಿರ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನಗಂತೂ ಬೇಕೇ ಬೇಕು. ಅದನ್ನು ದಯವಿಟ್ಟು ಕೊಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಬ್ಲಾಗು ಹಾಗೆ ಹಾಕ್ತಿರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ಹೆಂಗಿತ್ತು ನಮ್ಮ ಪೂಜೆ ಅಂತ ತೋರಿಸ್ತೀನಿ. ನೋಡಿ, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿರ್ತೀನಿ ನಾನು. ಯಾಕಂದರೆ ಒಬ್ಬಳೇ ಇರೋದ್ರಿಂದ ರಂಗೋಲಿ ದೊಡ್ಡದಾಗಿ ಹಾಕಿರ್ತೀನಿ. ಹೆಂಗಾಗತ್ತೆ ಕಲರ್ ತುಂಬೋದಾಗಲಿ, ದೀಪಗಳನ್ನೆಲ್ಲ ರೆಡಿ ಮಾಡೋದಾಗಿರಲಿ, ಆಮೇಲೆ ತಟ್ಟೆಗೆ ಸ್ವಲ್ಪ ದುಡ್ಡು ಇಡಬೇಕಲ್ವ, ಆ ದುಡ್ಡನ್ನು ತಟ್ಟೆಗೆ ಹಾಕೋದಾಗಿರ್ಬಿಡಲಿ. ಹಂಗೆ ನಮ್ಮ ಫೋನ್ಸ್ ಇಟ್ಟರೆ ಅದು ಸ್ವಲ್ಪನೇ ದುಡ್ಡು ಇರೋದಲ್ವ ನಮ್ಮ ಹತ್ರ. ಹಂಗಾಗಿ ನಾನು ಬಿಡಿಸಿ ಅದೊಂಥರ ಚಿತ್ರತಡ ಮಾಡಿಬಿಟ್ಟು ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ದೇವ್ರ ಮುಂದಿಡೋಕ್ಕೆ ಚಿಲ್ಲರೆ ಕಾಸು ಅಥವಾ ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ದುಡ್ಡು ತಟ್ಟೆಗೆ ಹಾಕಿ ಅಡ್ವಾನ್ಸ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆಲ್ಲ ಇದು ಹೂವಿನ ಹಾರ ರೆಡಿ ಮಾಡೋದಾಗಿರಲಿ, ಆಮೇಲೆ ಅದು ಹೊಸದು ಶಾಪಿಂದ ತಂದುಬಿಟ್ಟು ಅಡ್ವಾನ್ಸ್ ಏನು ಲಕ್ಷ್ಮೀ ಪೂಜೆಗೆ ಯಾವ ಥರ ಬೇಕಲ್ವ ಪ್ರಾಡಕ್ಟು ಅದನ್ನೆಲ್ಲನೂ ನಾನು ಹಿಂದಿನ ದಿನವೇ ಪರ್ಚೇಸ್ ಮಾಡಿರ್ತೀನಿ. ಹಂಗಾಗಿ ಬೆಳಗ್ಗೆನೇ ಇದು ಬಾಳೆ ಗಿಡನೂ ಸಿಗುತ್ತೆ ಮಾರ್ಕೆಟಲ್ಲಿ. ಬೆಳಗ್ಗೆನೇ ಮಾರ್ಕೆಟೆಲ್ಲ ತಂದುಬಿಟ್ಟು ಹಿಂದೆ ಅದು ಡೆಕೋರೇಟ್ ತರಬೇಕು ಅಂತ ಅಂದ್ಕೊಂಡಿದ್ದೆ. ಅದು ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಗಲಿಲ್ಲ. ಹೋಗಲಿ ಬಿಡು ಅಂದ್ಕೊಂಡು ಮನೆಯಲ್ಲಿ ಈ ಥರದ್ದು ನಂದು ಪ್ಲೇನ್ ಕವರ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡೆ. ಸ್ವಲ್ಪ ಲೈಟ್ಸು ಇತ್ತು ನನ್ನ ಹತ್ರ, ರೀಲ್ಸ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ನೈಟ್ ಟೈಮಲ್ಲಿ ತಂದಿದ್ದೆ. ಅದು ಫಸ್ಟ್ ಟೈಮ್ ನಾನು ದೇವ್ರಿಗೆ ಯೂಸ್ ಮಾಡ್ತಿದ್ದೀನಿ. ತುಂಬ ದೊಡ್ಡದಿದೆ ಅದು, ಹಂಗಾಗಿ ದೇವ್ರಿಗೆ ಹಾಕಿದರೆ ಯೂಸ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಅದು ಹಂಗೆ ಎತ್ತಿಟ್ಬಿಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ. ಹಂಗಾಗಿ ಇವಾಗ ಅದು ಯೂಸ್ ಆಯಿತು. ನೋಡಿ, ನಮ್ಮ ಹತ್ರ ಎಲ್ಲ ಜಾಸ್ತಿ ದುಡ್ಡಿಲ್ಲ, ಹಂಗಾಗಿ ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಇಟ್ಬಿಟ್ಟು ಈ ಥರ ಪೂಜೆ ಮಾಡಿದ್ದೀನಿ. ಇದು ಸಿಂಪಲ್ ಅಂದ್ಕೊಂಡ್ಬಿಟ್ಟೆ, ಒಂಥರ ಇದು ಯೂನಿಕ್ಕಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಈ ಥರ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯ ಸಮೃದ್ಧಿ, ಆಯಸ್ಸು, ಆರೋಗ್ಯ, ಅಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಳ್ತಿದ್ದೀನಿ. ಇದೇ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಪೂಜೆ ಬರೋ ವರ್ಷದಲ್ಲಿ ಇನ್ನೂ ನಮ್ಮದು ಸ್ವಲ್ಪ ಕಷ್ಟಗಳಿದೆ, ಅದೆಲ್ಲನೂ ದೂರ ಮಾಡಲಿ ಅಂತ ನಾನು ಸ್ಪೆಷಲ್ಲಾಗಿ ಬೇಡ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮೆಲ್ಲರದು.